ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಮೃತಪಟ್ಟಿದ್ದಾರೆ. ಗೌರ್ಮೆಂಟ್ದವರು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಆಗಿನ ಕಾಲಕ್ಕೆ. ಅವ್ರು ನಮ್ಗೆ 5 ಲಕ್ಷ ರೂಪಾಯಿ ಪರಿಹಾರ ನಿಧಿ ಕೊಡ್ತೀವಿ ಅಂತೇಳಿ 7 ವರ್ಷ ಆದರೂ ನಮಗೆ ಯಾವುದೇ ರೀತಿಯಾದ ಪರಿಹಾರ ಕೊಟ್ಟಿಲ್ಲ. ನಾವು ತಹಸೀಲ್ದಾರ್ ಆಫೀಸ್ನಿಂದ ಹಿಡಿದು ಮುಖ್ಯಮಂತ್ರಿ ಪ್ರಧಾನ ನಿಧಿ ತನಕ ಎಲ್ಲ ಡಾಕ್ಯುಮೆಂಟ್ಸ್ ಸಲ್ಲಿಸಿದ್ವಿ. ಒಮ್ಮೆ ಅಂತೇಳಿ 7 ಸರಿ ಬಂದಿವಿ, ಯಾವ ಏನು ರೆಸ್ಪಾನ್ಸ್ ಆಗಿಲ್ಲ. ಮತ್ತು ಶಿವಾನಂದ ಪಾಟೀಲ್ ಅವರು ಉಸ್ತುವಾರಿ ಸಚಿವರಾಗಿದ್ದರು ನಮ್ಮ ಜಿಲ್ಲಾದು. ಆವಾಗ ಅವರು ವೈಯಕ್ತಿಕವಾಗಿ 2.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂದಿದ್ದರು. ಅವು ಯಾವ ಕೊಟ್ಟಿಲ್ಲ. ಅವ್ರಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ವಿ, ಹಲವಾರು ಬಾರಿ ಅವ್ರ ಭೇಟಿಗೂ ಕೊಟ್ಟಿವಿ ಅಂತಾರೆ. ನಮ್ಮ ಕೈಯಾಗಂತರೂ ಕೊಟ್ಟಿಲ್ಲ ಅವರು. ಮತ್ತು ಅದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ರೀ. ಪತ್ರ ಇವರು ಮಾಧ್ಯಮದವ್ರು ನಾವು ಎಲ್ಲರೂ ಓದಿ ಮುಟ್ಟಿವಿ, ಯಾರೂ ನಮ್ಮ ಸ್ಪಂದನೆ ಮಾಡಿಲ್ಲ. ಮಾಧ್ಯಮದವ್ರೆಲ್ಲ ನಮ್ಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತೇಳಿ ಅವ್ರು ನಂಬಿ ನಾವು ಬಂದೀವಿ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ರೀ. ಮತ್ತು ಇದು ಕಾರ್ಮಿಕ ಇಲಾಖೆದಿಂದ 8ರಿಂದ 10 ಲಕ್ಷ ರೂಪಾಯಿ ಬರ್ತೈತೆ ಅಂದರು. ಅದು ನಾವು ಕೋಟಿಗೆ ಅಲ್ಲದ ಅದು ನ್ಯಾಯ ಇದಾಗೈತಿ. ಆ ರೊಕ್ಕ ನಿರಾಣಿ ಒಂದು 10 ಲಕ್ಷ ರೂಪಾಯಿ ಕೊಟ್ಟಿವಿ ಅಂತೇಳಿ ಬಲಗೈಲಿ ಕೊಟ್ಟು ಎಡಗೈಲಿ ಇಸ್ಕೊಂಡಾಗ ಅದನ್ನು ಅವರು ತೊಗೊಂಡ್ಬಿಟ್ಟಾರು. ನಮ್ಗೆ ಯಾವುದೇ ರೀತಿ ಪರಿಹಾರ ಬಂದಿಲ್ಲ. ನಮ್ಮ ಮಕ್ಕಳಿಗೆ ನಮ್ಗೆ ಸರ್ವಕ್ಕೆ ಭಾಳ ಕಷ್ಟ ಆಗೈತಿ. ನಮಗೆ ಏನಾದ್ರು ಪರಿಹಾರ ಕೊಡ್ಬೇಕು. ನಮ್ಮ ಹೆಸರು ದ್ರಾಕ್ಷಾಯಿಣಿ ನಾಗಪ್ಪ ದರ್ಬೆಟ್ಟಿ, ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ಹುಳಲಿ ಗ್ರಾಮದಿಂದ ಬಂದೀವಿ. ನಮ್ಮ ಹೆಸರು ದ್ರಾಕ್ಷಾಯಿಣಿ ನಾಗಪ್ಪ ದರ್ಬೆಟ್ಟಿ ಅಂತ. ನಮ್ಮ ಯಜಮಾನರು ಅಲ್ಲಿ ಇದಕ್ಕೆ ಸಕ್ರೆ ಫ್ಯಾಕ್ಟ್ರಿ ವರ್ಕ್ ಮಾಡಕತ್ತಿ 20 ವರ್ಷ ಆಗಿತ್ತು ರೀ. ಅವರು 16/12/2018 ಅದು ಬಾಯ್ಲರ್ ಸ್ಫೋಟ ಆಗಿ ಮೃತರಾಗ್ಯಾರ. ಆಗ ಇವ್ರಿಗೆ ಗೌರ್ಮೆಂಟಿಂದ ಆಗಲಿ ಮತ್ತು ಶಿವಾನಂದ ಪಾಟೀಲ್ ಅವರು ವೈಯಕ್ತಿಕನ ಘೋಷಣೆ ಮಾಡಿದ್ದಾರೆ. ಮತ್ತು ವೆಂಕಟಾಚಲ ಅಂತ ಇದ್ದಿದ್ದು ಆಗಿನ ಕಾರ್ಮಿಕ ಸಚಿವರು, ಅವರು ಘೋಷಣೆ ಮಾಡಿದ್ದು ಯಾವ ಪರಿಹಾರ ನಮಗೆ ಬಂದಿಲ್ಲ. ಹಲವು ಬಾರಿ ನಾವು ಮನವಿ ಕೊಟ್ಟಿವಿ, ತಹಸೀಲ್ದಾರ್ ಹಿಡ್ಕೊಂಡು ಉಪನಿರ್ದೇಶಕರು ಹಿಡ್ಕೊಂಡು ಎಲ್ಲರಿಗೂ ಕೊಟ್ಟಿವಿ ಮನವಿ. ಅವೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲದ ಅವ್ರು ಯಾರು ನಮ್ಗೆ ಸ್ಪಂದನೆ ಮಾಡಿಲ್ಲ. ಬಟ್ ಅಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ನಿಮ್ಗೆ ಏನಾದ್ರು ಕೊಟ್ರ? ಅವರು ಸಕ್ರೆ ಮಾಡ್ತಾರೆ. ಅವರು ಅಲ್ಲಿ ನಮ್ಮ ಯಜಮಾನ್ಗಳು ವರ್ಕ್ ಮಾಡೋರು ಎಲ್ಲರೂ ಮಾನವೀಯತೆ ದೃಷ್ಟಿಯಿಂದ 2 ದಿನ ಪೇಮೆಂಟ್ ಕೊಟ್ಟಿದ್ದೀರಿ. ಅದನ್ನ ತಮ್ಮ ಕಂಪ್ನಿ ವತಿಯಿಂದ 10 ಲಕ್ಷ ರೂಪಾಯಿ ಕೊಟ್ಟಾರ. ಯಾವ ಹೇಳಿದ್ರು ಈಗ ಬಂದ್ರು ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಕಡೆ ಅವರು ಇವರು ಕಾರ್ಮಿಕರು ಕೊಟ್ಟದ್ದು ಏನು ಹೇಳಂಗಿಲ್ಲ ರೀ ಅವರು. ಅಲ್ಲ, ಅದು ಬಂದಿದೆ. ಈಗ ಬೇಕಾಗಿರೋ ಸರ್ಕಾರದ ಸಹಾಯ ಸರ್ಕಾರದ್ರಿ. ಮತ್ತು ಅವ್ರ ಕಾರ್ಮಿಕ ಸಚಿವರು ಇದನ್ನ ಮಾಡಿದ್ ಬೇಕಲ್ರಿ. ನಾವು ಘೋಷಣೆ ಮಾಡಿ ಎಷ್ಟ ಬಿಟ್ಬಿಟ್ರು. ನಮ್ಗೆ ಅಕ್ಕಪಕ್ಕ ಮನೆಯಾಗ ಸಹಿತ ಯಾರು ಇಷ್ಟೆಲ್ಲ ದುಡ್ಡು ಬಂದವಕ್ಕೆ ಏನಂತೇಳಿ ಹಿಂಗೆಲ್ಲ ನಮ್ಗೆ ಟಾರ್ಚರ್ ಭಾವದಿಂದ ನೋಡ್ತಾರೆ. ಸಂಬಂಧವೆಲ್ಲ ಹಾಳಾಗೋದು, ರೊಕ್ಕ ಸಂಬಂಧ. ಮನೆಯಾಗ ಯಜಮಾನ್ರು ಹೋದ್ರಿ. ಮತ್ತು ನಾವು ಹೆಂಗೆ ಜೀವನ ಮಾಡಿ ಸಣ್ಣ ಮಕ್ಕಳ ಕರ್ಕೊಂಡು ಹೆಂಗೆ ಜೀವನ ಮಾಡ್ಬೇಕು? ದೊಡ್ಡ ಅನೌನ್ಸ್ 30 ಲಕ್ಷ ಗಟ್ಟಲೆ ಅನೌನ್ಸ್ ಮಾಡಿಬಿಟ್ರು 3 ಪೈಸೆ ಕೊಡಕ್ಕೆ ಆಗಿಲ್ಲ ರೀ ಯಾರು ನಾವು. ಈಗ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ? ಸಿಎಂ ಮನವಿ ಪತ್ರ ಕೊಡ್ತೀರಾ, ಇಲ್ಲ ಈಗಿರೋ ಕಾರ್ಮಿಕ ಸಚಿವರು ಭೇಟಿ ಮಾಡಿದ್ರ ಸಂತೋಷ್ ಗೌಡ ಅವ್ರನ್ನ? ಈಗಿದ್ದಾರು ನಾವು ಭೇಟಿ ಮಾಡಿದ್ರೆ ಫಸ್ಟ್ ಇದ್ದಾರಿಗೆಲ್ಲ ಭೇಟಿ ಮಾಡಿ ಮನವಿ ಕೊಟ್ಟು ಎಲ್ಲ ರಿಸೀವ್ಡ್ ಅದಾವ್ರಿ ನಮ್ಮ ಕಡೆ. ಅಲ್ಲ, ಈಗ ಶಿವಾನಂದ ಪಾಟೀಲ್ ಇದ್ದಾರಲ್ಲ, ನಿಮ್ಮ ಬಿಜಾಪುರ ಭಾಗದವ್ರೆ, ಅವ್ರಿಗೆ ಮನವಿ ಪತ್ರ ಕೊಟ್ಟು ಮಾಡಿ ಮೇದಾಗ ಮಾತು ಕೊಟ್ಟಿವ್ರಿ. ಅವ್ರು ಕೊಟ್ಟಿವಿ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿವಿ ಅಂತಾರ. ನಾ ಯಾರ ಕೈ ಕೊಟ್ಟಾರ ಬೇಕಲ್ರಿ, ನಮ್ಮ ಕೈಗಂತೂ ಕೊಟ್ಟಿಲ್ಲ. ಮಕ್ಕಳು ಸಣ್ಣ ಯಾರ ಕೈ ಕೊಟ್ಟಾರಂತ ಬೇಕಲ್ರಿ, ಕೊಟ್ಟಿವಿ ಅಂತ ಹೇಳ್ತಾರೆ ಅವರು. ನಿಮಗೆ ಬಂದಿಲ್ಲ? ನಮಗ್ ಬಂದಿಲ್ರಿ. ಅಧಿಕೃತವಾಗಿ ಇಲಾಖೆಯಿಂದ ಕೊಟ್ಟಿವಿ ಅಂತ ಹೇಳ್ತಾರೆ. ಕೊಟ್ಟಿವಿ ಅಂತ ಹೇಳ್ತಾರೆ. ಅವ್ರು ಯಾರ ಕೈ ಕೊಟ್ಟಾರ ಅನ್ನೋದು ಬೇಕಲ್ರಿ. ಅದನ್ನ ಅವ್ರು ಸಚಿವರ ಬಂದಾರ ನಟ್ಟು ಸಾಲ ಮಾಡಿಕೊಟ್ಟು ಪುಣ್ಯ ಬರ್ತಿದ್ರಿ. ನೀವು ಅಧಿಕಾರಿಗಳನ್ನ ಕೇಳಿದ್ರಾ? ಕೇಳಿವ್ರಿ. ತಹಸೀಲ್ದಾರ್ ಹಿಡ್ಕೊಂಡು ಇಲ್ಲಿ ತನಕ ಕೇಳಿವ್ರಿ. ಎಲ್ಲ ಅಧಿಕಾರಿಗಳು ಭೇಟಿ ಆಗಿವ್ರಿ. ಎಲ್ಲರ ಕಡೆ ಇದನ್ನ ಲೆಟರ್ ಬರ್ದು ರಿಸೀವ್ ತೊಗೊಂಡು ಹೋಗಿವ್ರಿ ನಾವು. ಎಲ್ಲ ಬರೀ ಸಾಲ ಮಾಡಿ ಅಡ್ಡಾಡಿರ್ತಾರೆ. ಈಗಿನ ಬಸ್ ಫ್ರೀ ಅದಾವ ಆಗೇಲ್ರಿ, ಕೈಲಿ ಹಾಕಿ ಅಡ್ಡಾಡಿವ್ರಿ ನಾವು. ಉಪವಾಸ ಬಿದ್ದೋಗಿರ್ತಾರೆ. ನಮ್ಗೆ ಯಾವುದು ಏನು ಪರಿಹಾರ ಬಂದಿಲ್ಲ. ಈಗ ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ ಏನಾದ್ರು ಮನವಿ ಕೊಡ್ತೀರಾ ಈ ವಿಚಾರವಾಗಿ? ನಾವು ಕೊಡ್ತೀವಂತ. ಜಜ್ಮೆಂಟ್ ಆಗಿ 4 ತಿಂಗಳು ಆಗ್ತದೆ. ಈಗ 12 ಲಕ್ಷ ಜಜ್ಮೆಂಟ್ ಆದಾಗ ನೀವು 10 ಲಕ್ಷ ರೂಪಾಯಿ ಕೊಟ್ಟಾಗ ಇನ್ನು 2 ಲಕ್ಷ ಯಾವ್ದಂತ ಕೇಳಿಲ್ಲ ನೀವು? ಕಟ್ಟಾಗೈತಲ್ಲ ಯಾವ್ದಂತ ಕೇಳಿಲ್ಲ? ಅದು ಈ ವಕೀಲರು ಫ್ರೀ ಅಂತ ಹೇಳ್ತಾ ಇದ್ದೀರ ನಮ್ದು. ಅಲ್ಲ, ನೀವು ಪರ್ಸನಲ್ ಆಗಿ ಕೊಟ್ಟಿದ್ರಲ್ಲ, ನೀವು ವಕಾಲತ್ ಮಾಡ್ಬೇಕಾದ್ರೆ ನೀವು ಅವ್ರಿಗೆ ಕೊಟ್ಟಿರ್ತೀರಿ ಸ್ಟಾರ್ಟಿಂಗ್? ಕೊಟ್ಟಿರ್ತೀವಿ. ಯಾಕಂದ್ರೆ ನಾವು ಇದ್ರ ಕಮಿಷನ್ ಐತೆ ಅವ್ರು ನೋಡ್ಕೋದ. ನಮ್ಗೆ ಏನು ಸ್ಪಂದನೆ, ನಮ್ಗೆ ಏನು ಹೇಳೇ ಇಲ್ಲದ್ರೆ ಏನು ಕೇಳ್ಬೇಕ್ರಿ ಅವ್ರನ್ನ. ಭಾಳ ಅವ್ರು ವಕೀಲ್ ನಾವು ಇಟ್ಟು ವಕೀಲ್ರೆ ನಮ್ಮ ಫೋನ್ ಸ್ವಿಚ್ ಆಫ್ ಬಿಟ್ಟಾರೆ. ಅವ್ರು ಹೋಗೋದು ಬದಲಾಗಿ ಮಾಡ್ಯಾರ. ನಾವು ಇಷ್ಟ ಅನ್ಯಾಯ ಆಗೈತ್ರಿ, ಯಾರ ಜೊತೆ ಕೇಳ್ಬೇಕು? ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕ್ರಿ ನಾವು? ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಲಕ್ಷ್ಮೀ ಜಗದೀಶ್ ಪಟ್ಟಣ ಶೆಟ್ಟಿ ಅಂತ. ನಾವು ರತ್ಕೈಬನಹಟ್ಟಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆ ನಾವಲ್ಗಿ ಗ್ರಾಮದವರು. ಈಗ
ಈಗ ನಮ್ದು 2018ರಾಗ ಈಗ ನಮ್ಮ ಯಜಮಾನ್ರು ಫ್ಯಾಕ್ಟ್ರಿ ಬ್ಲಾಸ್ಟ್ ಆದ್ರೆ ಅದು ಮೃತಪಟ್ಟಿದ್ದಾರೆ. ಅವರು 10 ಲಕ್ಷ ರೂಪಾಯಿ ಕಾರ್ಮಿಕರ ವತಿಯಿಂದ 10 ಲಕ್ಷ ರೂಪಾಯಿ ಕೊಟ್ರಿ ಅವರೆಲ್ಲ ಅವ್ರ ವತಿಯಿಂದ ನಾವ ಕೊಟ್ಟಿವಿ ಅಂತ ಹೇಳಿ ಆಗೋ ಅನೌನ್ಸ್ ಮಾಡಿದ್ರಿ. ಈಗ ಹೊಳ್ಳಿ ನಮ್ಮ ಇನ್ಸೂರೆನ್ಸ್ ಇವು 12.5 ಲಕ್ಷ ರೂಪಾಯಿ ಜಜ್ಮೆಂಟ್ ಆಗೈತ್ರಿ. ಅದು ಜಜ್ಮೆಂಟ್ ಆಗ ಅದು 10 ಲಕ್ಷ ರೂಪಾಯಿ ಅವ್ರು ತಗೋತಾರತ್ರಿ. ಅದು 2.5 ಲಕ್ಷ ರೂಪಾಯಿ ಅವ್ರು ಏನ್ ಕಾರ್ಮಿಕರು ಕೊಟ್ಟಾರ್ಲೆ ನಾವ ಕೊಟ್ಟಿವ ಅಂತ ಹೇಳಿ 10 ಲಕ್ಷ ರೂಪಾಯಿ ಅವ್ರು ತಗೊಂಡಾರಿ. ಈಗಿನ 2.5 ಲಕ್ಷ ಅವ್ರು ಒಂದ್ 5 ವರ್ಷ ನಮಗ ನಾವು ಮುಟ್ಟಾಗೂ ಇಲ್ಲ, ಇದು ಯಾರ ಹೆಸರ್ಲೆ ಎಪ್ಪ ಇಡ್ತಾರ ಏನ್ ಮಾಡ್ತಾರ ಗೊತ್ತಿಲ್ರಿ. ಅವ್ 2.5 ಲಕ್ಷ ಅವ್ರು ಇಟ್ಕೊಂಡು 5 ವರ್ಷ ಆಗಾನ ನಮಗ್ ಕೊಟ್ಟಾರತ್ರಿ. ಅವ್ರು ಏನ್ ಕೊಡ್ತಾರ ಇಡ್ತಾರ ಗೊತ್ತಿಲ್ರಿ. ಈಗ ಇನ್ನು ತಾವು ಮುಟ್ಕೊಂಡಾರ್ರಿ ನಮಗ ಅವ್ರು ಕೊಡೋಲ್ಲ. ಈಗ ಶಿವಾನಂದ ಪಾಟೀಲ್ ಅವರು ಇವ್ರು 2.5 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರಿ. ಕುಮಾರಸ್ವಾಮಿ ಅನ್ನೋರು ಅವರು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರಿ. ಎಲ್ಲ ಕೂಡ ನಮ್ ಟೋಟಲ್ ಅನೌನ್ಸ್ ಪೇಪರ್ನಾಗ 30ರಿಂದ 40 ಲಕ್ಷ ರೂಪಾಯಿ ಬರತ್ತಾವ ಅಂತ ಅನೌನ್ಸ್ ಮಾಡ್ಯಾರಿ. ಈಗ ಇವು ನಿರಾಣಿ ಸರ್ ಅವರು ಏನ್ 10 ಲಕ್ಷ ರೂಪಾಯಿ ಬಿಟ್ಟು ಯಾವ 1 ರೂಪಾಯಿ ಬಂದಿಲ್ರಿ ನಮಗ್ ಒಟ್ಟ. ಈ ಅನೌನ್ಸ್ ಮಾಡುದಾರ ಎದಕ್ರಿ ನಮಗ ಹಿಂಗ ಅರ್ಥ ಹಾಕುದಾರ ಇದಕ್ಕೆ. 7 ವರ್ಷ ದಿನ ಆತ್ರಿ ಇವು ಬಾಗಲಕೋಟೆ ಹಿಂಗ ಜಮಖಂಡಿ ಇವು ಬನಟ್ಟಿ ಇದು ಎಲ್ಲ ಇವು ಅಡ್ಯಾಡಿದ್ವಿ. ಬೇರೆ ಈಗ ಬೆಂಗಳೂರಿಗೆ 3 ಸಲ ಬಂದಿವಿ ನಾವು. ಬಿಜಾಪುರ ಇವೆಲ್ಲ ಅಡ್ಯಾಡಿರಂತೂ ಲೆಕ್ಕನೇ ಇಲ್ರಿ. ಒಟ್ಟ ಜೆರಾಕ್ಸ್ ಅಂತೂ ಇಷ್ಟು ಗಿಟ್ಟಿ ಅಂತ ಜೆರಾಕ್ಸ್ ಆಗ್ಯಾರ ನಮ್ಮ ಒಟ್ಟ. ಕೈಲಿಂದ ಏನಿದ್ರ 1 ಲಕ್ಷ ರೂಪಾಯಿ ಖರ್ಚಿಗ್ಯಾರ ನಮ್ಮ ಒಟ್ಟ. ಈಗ ನಾವು ದುಡ್ಡು ತಿನ್ನಾವ್ರಿ. ನಮ್ ಹಿಂದ್ ಹೊಲ ಇಲ್ಲ, ಮನಿ ಇಲ್ಲ, ಏನು ಆಸ್ತಿನೂ ಇಲ್ರಿ. ಒಟ್ಟ ದುಡ್ಡು ತಿನ್ನಾವ್ರಿ. ನಮ್ಮ ಮಕ್ಳು ಸಣ್ಣ ಅವ್ರು ಎಜುಕೇಶನ್ ಇನ್ ಮುಂದೆ ಹೆಂಗ್ ಮಾಡ್ಬೇಕ್ರಿ. ಈಗಿನ ಕಾಲಮಾನದಾಗಂತೂ ಯಾವ ಸಸ್ತ ಐತಿ ಎಲ್ಲ ನಿಮ್ಗ ಗೊತ್ತೈತ್ರಿ. ಯಾವ್ದು ಸೈ ಇಲ್ಲ. ಒಟ್ಟ ನಾವ್ ಹೆಂಗ್ ಮಾಡ್ಬೇಕ್ರಿ, ನಮ್ ಜೀವನ ಮಾಡೋದ ಕಠಿಣ ಪರಿಸ್ಥಿತಿ ಆಗೈತ್ರಿ. ಅದಕ್ಕೆ ಯಾವ ಸಚಿವರಿಂದನೂ ಆಗಿಲ್ಲ. ಈಗ ಫಸ್ಟ್ನೇಕಂತೂ ಈ ನಿರಾಣಿ ಸರ್ಗೆ ಅಂತೂ ಒಂದಿಟ್ಟು ಮನಿ ಮುಟ್ಟುವಂಗ ಮಾಡಿದ್ವಿ. ಒಟ್ಟ ನೀವು ನಿಮ್ಮನ್ನ ನಂಬಿ ಬಂದೀವಿ, ನಾವು ನಿಮ್ ಕೈ ಮುಗಿ ಕೇಳ್ಕೊತೀನ್ರಿ. ಒಟ್ಟ ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಒಟ್ಟು ಎಲ್ಲಿ ಹೋದ್ರು ಬರೀ ಇವ್ರನ್ನು ಮುಖ್ಯಮಂತ್ರಿ ಅವ್ರು ಮತ್ತು ಇವರು ಶಿವಾನಂದ ಪಾಟೀಲ್ ಸರ್ 3-4 ಬರೀ ಬಂದಿರಿ. ಬರೀ ಬಂದಾವಮ್ಮ ಅಂತಾರೆ. ಯಾಕೆ ಕೊಟ್ಟಾರ ಅನ್ನೋದಾರ ಬೇಕಿರ್ಲೆ. ಈ ಮಂದಿಗೆ ಏನ್ ಅನಿಸ್ತೈತ್ರಿ, ಇಟ್ಟು ದುಡ್ಡು ಬಂದಾವು ಅವ್ರಿಗೇನ್ ಅನಿಸ್ತೈತ್ರಿ. ಒಟ್ಟು ನಮಗೆ ಯಾವ ಬಂದೇ ಇಲ್ರಿ. ಈಗ ನಾವು ಗಂಡನು ಕಳ್ಕೊಂಡದ್ ಅದೊಂದು ದುಃಖ ರೀ. ಇಟ್ಟು ದುಃಖನೇ ಕಣ್ಣೀರ್ ಹಾಕೋತ ಅಡ್ಯಾಡೋದ್ರಿ. ಒಟ್ಟು ನಮಗೆ ಆಗಿದ್ದ ಅಂತಂದ್ರು ಮತ್ತೆ ಬೇರೆ ಏನ್ ಕೆಲಸ ಮಾಡ್ಬೇಕಂತ ನಮ್ಗೆ ಶಕ್ತಿನೂ ಇಲ್ಲ ಆಗೈತ್ರಿ. ಒಟ್ಟ ಗಂಡನ ಸಣ್ಣ ವಯಸ್ಸಿನಾಗ ಗಂಡನ ಕಳ್ಕೊಂಡ್ ಕಾನೂನು ಹೋಗ್ಯಾವ, ಹಾಳಾಗಿ ಇವನು ಹೋಗ್ಯಾರ ನಮ್ಮ ಕಡೆ. ಅಲ್ಲ ಈಗ ನಿರಾಣಿ ಅವ್ರಿಗೆ ಮುಟ್ಟಿದ್ರೆ ಅವ್ರ ಫ್ಯಾಕ್ಟ್ರಿಯಿಂದ ಕೊಟ್ಟಾರಂತ ಹೇಳಿದ್ರಲ್ರಿ. ಅವ್ರ ಫ್ಯಾಕ್ಟ್ರಿಯಿಂದ 10 ಲಕ್ಷ ಕೊಟ್ಟಾರಂತ. ಅವ್ನ 10 ಲಕ್ಷ ರೂಪಾಯಿ ಕೊಟ್ಟಾರ. ಇದು ಮಾಡಿ ಅವ್ರು ಎಕಂಡೆ ಕೊಟ್ಟು ಬಲಗೈಯಿಂದ ತಗೊಳಕತ್ತಾರ್ರಿ. ಅದು ಕೊಟ್ಟ ಜನ ಗೊತ್ತೈತ್ರಿ. ಅವ್ರು ಈಗ ತಗೊಂಡಿದ್ದು ಯಾರಿಗೂ ಗೊತ್ತಿಲ್ರಿ. ಅದ ಈಗ ಅವ್ರು ತಗೊಂಡಾರ. ಈಗ ಅವ್ರು ತಗೋದ್ರೆ ನ್ಯಾಯ ಏನ್ರಿ ಇದು? ನಾವ್ ಏನ್ ಮಾಡ್ಬೇಕ್ರಿ? ಒಟ್ಟ ಈಗಿನ ಇದ್ರೊಳಗ ಒಟ್ಟ ನಮ್ ಜೀವನ ನಡೆಸೋದ ಬಾಳ ಕಷ್ಟ ಆಗೈತ್ರಿ. ಒಟ್ಟ ಸಾಕಾಗೈತ್ರಿ ನಮ್ಗೆ. 7 ವರ್ಷನ ಅಡ್ಡಾಡಿದ್ವಿ. ಅಲ್ಲ ಅದು ಸಪರೇಟ್ ಕೇಳಬಹುದು ಇನ್ಸೂರೆನ್ಸ್. ಬಟ್ ಅವತ್ತಿನ ದಿನಮಾನದಲ್ಲಿ ತೀರ್ಕೊಂಡಾಗ ಅವ್ರ ಫ್ಯಾಕ್ಟ್ರಿ 10 ಲಕ್ಷ ಮುಟ್ಟಿದ್ದಾರೆ. ಅದು ಕರೆಕ್ಟ್. ಅದು ಕರೆಕ್ಟ್ ಕೊಟ್ಟದ್ ಕೊಟ್ಟಾರಿಲ್ಲ ನಾವಿಲ್ಲ. ನಾವೇನಾದ್ರು ಕೊಟ್ಟದ್ ಯಾಕೆ ಈಗ ಕಸ್ಕೋಬೇಕ್ರಿ ವಾಪಸ್? ಈಗ ಇನ್ಸೂರೆನ್ಸ್ ಈಗ ಅವ್ರಾದ್ರು ನಿನ್ನ ಜಜ್ಮೆಂಟ್ ಅನ್ನ ಕೊಟ್ಟಾರ ನೋಡಿ. ಅದು ಒಟ್ಟು 10 ಲಕ್ಷ ಅವ್ರು ಮುಡ್ಕೊಂಡ ಕೊಡಾರತ್ರ ನಮಗೆ. ಈಗ ಅದು 2.5 ಲಕ್ಷ ಅದು ಬರ್ತೈತೆ ಇಲ್ಲ ಗೊತ್ತಿಲ್ಲ. ಅದು 5 ವರ್ಷ ಮೇಲ್ಪಟ್ಟು ಈಗ ಮುಟ್ಟಾಗೇ ಇಲ್ರಿ ನಾವು ಅದನ್ನ. ಬಟ್ ನಾವು ನಿಮ್ಮನ್ನ ಬಂದಿವಿ. ನೀವೇ ಏನ ನ್ಯಾಯ ದೊರಕಿಸ್ಕೊಂಡು ಯಾರ ಸಚಿವರಿಂದನೂ ಆಗಿಲ್ಲ, ಯಾರಿಂದನೂ ಆಗಿಲ್ರಿ. ಒಟ್ಟ ನೀವು ನಮಗೆ ಪರಿಹಾರ ಕೊಡ್ತಿರತ್ತೆ ನಿಂತೈಕ್ ಬಂದಿವಿ. ನಾವು ಕೊಡಿಸ್ಕೊಡ್ರಿ. ಒಟ್ಟು ನಮಗೆ ಏನ ಪರಿಹಾರ ನ್ಯಾಯ ದೊರಕಿಸ್ಕೊಡ್ರಿ. ನೀವು ನ್ಯಾಯ ದೊರಕಿಸ್ಕೊಡ್ಬಿಟ್ಟ ನಮ್ಮ ಮುಖಾನೇ ಇಲ್ಲೇ ಕೂತ ಬಿಡ್ತೀವಿ ನಾವು. ಒಟ್ಟ ನಮ್ಮ ಜೀವನ ಅಂದ್ರೆ ಹೇಳೋದಂತೂ ಭಾಳ ಕೆಟ್ಟ ಪರಿಸ್ಥಿತಿ ಐತ್ರಿ. ಸ್ವಂತ ಮನಿ ಸದಕ್ಕಿಲ್ಲ, ನಮಗೆ ಹಿಂದ್ ಹೊಲ ಇಲ್ಲ, ಮನಿ ಇಲ್ಲ, ಏನೂ ಇಲ್ಲ. ಬಾಡಿಗೆ ಮನ್ಯಾಗ ಇದು ಮಾಡಾಕತ್ತೀವಿ ನಾವು. ಈಗ ಯಾರು ಚಂದಾಗ ಮಾತಾಡ್ಸಂಗಿಲ್ಲ, ಯಾರು ಯಾಕೆ ಸದಕ್ಕೆ ಅನ್ನಂಗಿಲ್ಲ ನಮ್ಗೆ. ಈಗ ಒಟ್ಟ ಭಾಳ ಪರಿಸ್ಥಿತಿ ಕೆಟ್ಟ ಐತ್ರಿ ಸರ್. ಒಟ್ಟ ನಮ್ಗೆ ಈಗ ಇಲ್ಲಿಂದ ಬರ್ಬೇಕಾದ್ರೆ ಬಸ್ಸಿಗೆ ಬಂದಿರಿ ನಾವು. ಒಟ್ಟ ಇದನ್ನ ಮಾಡ್ಬೇಕಂದ್ರ ಕ್ಯಾಬ್ ಇದು ಮಾಡ್ಬೇಕು. ರೊಕ್ಕ ಸದಕ್ಕಿಲ್ರಿ, ನಮಗೆ ದುಡ್ಡು ಸದಕ್ಕಿಲ್ರಿ. ಅದ್ರೊಳಗೆ ಇದ್ರಂತೂ ದುಡ್ಡು ಇದ್ರನ್ನ ಈಗ ಒಟ್ಟ ಈಗ 2 ಪಾಸ್ 3 ಪಾಸ್ ಇದ್ದಿದ್ದು 7 ವರ್ಷ ದೊಡ್ಡ ಜೀವನ ಬ್ಯಾಸರ ಆಗೈತ್ರಿ ನಮ್ಗೆ. ಒಟ್ಟ ಇಲ್ಲಿಗೆ ನಮಗೂ ಏನಾರ ಮಾಡತ್ ಹೇಳ್ರಿ. ಇಲ್ಲಿಗೆ ನಮ್ಗೆ ಪರಿಹಾರ ಒದಗಿಸ್ಕೊಡತ್ ಹೇಳ್ರಿ. ದಯವಿಟ್ಟು ಕೈ ಮುಗಿ ಕೇಳ್ಕೊತಂದ್ರೆ ಒಟ್ಟ ಎಲ್ಲ ಕಡೆ ಅಡ್ಡಾಡಿ ಸಾಕೈತಿ. ಎಲ್ಲ ದುಡ್ಡು ಕೊಟ್ಟಾರ್ರಿ. ಎಲ್ಲ